ರೈತರಿಗೆ ಕಂಟಕವಾದ ಬೃಹತ್ ಕೆರೆಗೆ ಸೇತುವೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಶಿಗ್ಗಾಂವ್ ತಾಲೂಕಿನ ಶಿಡ್ಲಾಪುರ ಗ್ರಾಮದ ಕೆರೆ ಇದಾಗಿದೆ. ಸುಮಾರು 54 ಎಕರೆ ವಿಶಾಲತೆಯನ್ನ ಹೊಂದಿರುವ ಕೆರೆ ಇದಾಗಿದೆ. ಕೆರೆ ಸಂಪೂರ್ಣವಾಗಿ ಭರ್ತಿಯಾದ್ರೆ ರೈತರಿಗೆ ಸಂಕಷ್ಟ ಎದುರಾಗಲಿದೆ. ಕೆರೆಯ ಅಂಚಿನಲ್ಲಿರುವ ಜಮೀನುಗಳಿಗೆ ನೀರು ನುಗ್ಗೋದ್ರಿಂದ ಸೇತುವೆ ನಿರ್ಮಾಣಕ್ಕೆ ಕಳೆದ 10 ವರ್ಷದಿಂದ ಹೋರಾಟ ನಡೆಸಲಾಗ್ತಾ ಇದೆ. ಇದುವರೆಗೂ ಕೂಡ ಸೇತುವೆ ನಿರ್ಮಾಣ ಮಾಡಿಲ್ಲ ಅಧಿಕಾರಿಗಳು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾವೇರಿ ರೈತರಿಗೆ ಇದೀಗ ಬೃಹತ್ ಕೆರೆ ಕಂಟಕವಾಗಿ ನಿರ್ಮಾಣವಾಗಿದೆ. ಕೆರೆಗೆ ಸೇತುವೆ ಇಲ್ಲದೆ ರೈತರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಿಗ್ಗಾಂವ್ ತಾಲೂಕಿನ ಶಿಡ್ಲಾಪುರ ಗ್ರಾಮದ ಕೆರೆ ಇದಾಗಿದೆ. ಸುಮಾರು 54 ಎಕರೆ ವಿಶಾಲತೆಯನ್ನ ಈ ಕೆರೆ ಹೊಂದಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಕೆರೆ ಭರ್ತಿಯಾಗಿದೆ ಅಂತ ಹೇಳಿ. ಏನಾದ್ರೂ ಕೆರೆ ಸಂಪೂರ್ಣವಾಗಿ ಭರ್ತಿಯಾದ್ರೆ ರೈತರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವ ಭೀತಿ ಶುರುವಾಗಿದೆ. ಕೆರೆಯ ಅಂಚಿನಲ್ಲಿ ಜಮೀನುಗಳಿಗೆ ನೀರು ಬರುತ್ತೆ. ಈ ಸೇತುವೆ ನಿರ್ಮಾಣಕ್ಕೆ 10 ವರ್ಷದಿಂದ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ, ಸೇತುವೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಇದುವರೆಗೂ ಕೂಡ ಸೇತುವೆ ನಿರ್ಮಾಣ ಮಾಡಕ್ಕೆ ಅಧಿಕಾರಿಗಳು ತಲೆ ಹಾಕ್ತಾ ಇಲ್ಲ, ತಲೆನೂ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾದ್ರೆ ಈ ಬೃಹತ್ ಕೆರೆ ಹಾವೇರಿ ರೈತರಿಗೆ ಕಂಟಕವಾಗುತ್ತಾ? ಹಾವೇರಿ ರೈತರಿಗೆ ಇದೀಗ ಬೃಹತ್ ಕೆರೆ ಕಂಟಕವಾಗಿದೆ. ಇದರ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡ್ಕೊಂಡು ಬಂದಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಶಿಗ್ಗಾಂವ್ ತಾಲೂಕಿನ ಶಿಡ್ಲಾಪುರ ಗ್ರಾಮದ ವಿಶಾಲವಾದ ಬೃಹತ್ ಕೆರೆ ಅಂತಲೇ ಹೇಳ್ಬೋದು ಈ ಡೊಂಕನ ಕೆರೆ. ಆದರೆ ಊರಲ್ಲಿ ಯಾವುದಾದ್ರೂ ಒಂದು ಕೆರೆ ಇದ್ದರೆ ರೈತರಿಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಬೆಳೆ ಬರುತ್ತೆ ಅಂದ್ಕೊಳ್ತಾರೆ. ಆದರೆ ಈ ಕೆರೆ ಇಲ್ಲಿನ ರೈತರಿಗೆ ಮಾರಕವಾಗಿದೆ. ಯಾಕಂತಂದರೆ ಏನು ಕೆರೆ ಆಚೆ ಇರುವಂಥ ಹೊಲಗಳಿಗೆ ಸರಿಯಾಗಿ ದಾರಿ ಇಲ್ಲ. ಹಾಗಾಗಿ ರೈತರು ಪ್ರತಿ ವರ್ಷವೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂತಂದರೆ ದಾರಿ ಇದ್ದರೆ ಬೆಳೆಗಳನ್ನು ಹೊರಗೆ ತರ್ಬೋದು, ಹೊರಗೆ ತಂದು ಅವುಗಳನ್ನು ಮಾರಾಟ ಮಾಡ್ಬೋದು. ಆದರೆ ಈ ಕೆರೆಗೆ ಯಾವುದೇ ರೀತಿಯಾದಂಥ ದಾರಿ ಇಲ್ಲ. ಒಂದು ವೇಳೆ ದಾರಿ ಮಾಡಬೇಕು ಅಂತಂದರೆ ಸೇತುವೆ ನಿರ್ಮಾಣ ಮಾಡಬೇಕು. ಇಲ್ಲಿನ ಏನು ಗ್ರಾಮಸ್ಥರು ಕೂಡ ಹಲವಾರು ಬಾರಿ ಮನವಿಯನ್ನು ನೀಡಿದರು, ಸೇತುವೆಯನ್ನು ನಿರ್ಮಾಣ ಮಾಡಿ. ಆದರೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ಯಾವುದೇ ರೀತಿಯಾದಂಥ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿಲ್ಲ. ನೋಡ್ಬನ್ನಿ ಈ ದೃಶ್ಯದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಏನಂತಂದರೆ ಈಗಾಗಲೇ ಇಲ್ಲಿ ನಾವು ಕೆರೆ ಕಾಣ್ತಾ ಇದೆ. ನಮಗೆ ಕೆರೆಯ ಒಂದು ಆಚೆಗೆ ಹೊಲಗಳು ಕೂಡ ಕಾಣ್ತವೆ. ಅಲ್ಲಿ ಏನಂತಂದರೆ ಆ ಹೊಲಗಳಿಂದ ನಾವು ಆಚೆ ತಗೊಂಡು ಏನಾದರೂ ಬೆಳೆದರೆ ಆಚೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶನೇ ಇಲ್ಲದಂತಾಗಿದೆ. ಹಾಗಾಗಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು. ಇಲ್ಲಿನ ರೈತರು ಕೂಡ ಆಗಿರ್ಬೋದು, ಮುಖಂಡರು ಮನವಿಯನ್ನು ಮಾಡ್ಕೊಂಡಿದ್ರು ಸರ್ಕಾರಕ್ಕೆ. ಆದರೆ ಯಾವುದೇ ರೀತಿಯಾದಂಥ ಅವರಿಗೆ ಸ್ಪಂದನೆಯೂ ಸಿಕ್ಕಿಲ್ಲ, ಪರಿಹಾರವೂ ಸಿಕ್ಕಿಲ್ಲ. ಹಿರೇನಗೌಡ ಪಾಟೀಲ್, ಅಶ್ವವೇಗ ನ್ಯೂಸ್, ಹಾವೇರಿ.